ಕೇವಲ 10 ದಿನದ ಅಂತರದಲ್ಲಿ ಮೂರನೆಯ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷದ ಹಿನ್ನೆಲೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆಯಾಗಿದೆ. ಈ ನಷ್ಟವನ್ನ ಸರಿದೂಗಿಸೋದಿಕ್ಕೆ ಬೆಲೆ ಏರಿಕೆ ಮಾಡಲಾಗಿದೆ. ಹಾಗಾಗಿ ಕೇವಲ 10 ದಿನದ ಅಂತರದಲ್ಲಿ ಮೂರನೆಯ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಕಚ್ಚಾ ತೈಲ ಬೆಲೆ ಏರಿಕೆಯಿಂದ ಉಂಟಾದ ನಷ್ಟವನ್ನ ಸರಿದೂಗಿಸೋದಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಅದರ ಭಾಗವಾಗಿ ಕೇವಲ 10 ದಿನದ ಅಂತರದಲ್ಲಿ ಮೂರನೆಯ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಆಗಿದೆ. ಶಾಕ್ ಮೇಲೆ ಶಾಕ್ ಇದು. ಪೆಟ್ರೋಲ್ ಮೇಲೆ 94 ಪೈಸೆ, ಡೀಸೆಲ್ ಮೇಲೆ 95 ಪೈಸೆ ಏರಿಕೆ ಆಗಿರೋದು. ಬೆಂಗಳೂರಿನಲ್ಲಿ ನಿನ್ನೆ 107 ರೂಪಾಯಿ 16 ಪೈಸೆ ಇದ್ದಂತಹ ಪೆಟ್ರೋಲ್ ಇವತ್ತು 108 ರೂಪಾಯಿ 10 ಪೈಸೆ ಆಗಿದೆ. ಇನ್ನು ಡೀಸೆಲ್ ನಿನ್ನೆ 95 ರೂಪಾಯಿ 3 ಪೈಸೆ ಇತ್ತು, ಇವತ್ತು 95 ರೂಪಾಯಿ 98 ಪೈಸೆ ಆಗಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಸಹಜ, ಜನ ಕಂಗಾಲಾಗಿದ್ದಾರೆ. ಸಂಬಳ ಜಾಸ್ತಿ ಆಗಲ್ಲ, ಆದರೆ ಎಲ್ಲದರ ದರ ಕೂಡ ಜಾಸ್ತಿ ಆಗ್ತಾ ಇದೆ. ನೇಣು ಹಾಕಿಕೊಂಡು ಸಾಯೋ ಪರಿಸ್ಥಿತಿ ಬಂದಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಮೇ 15ನೆಯ ತಾರೀಕು ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ 3 ರೂಪಾಯಿ ಹೆಚ್ಚಳ ಆಗಿತ್ತು. ಅದಾದ ನಂತರ 19ನೆಯ ತಾರೀಕು 90 ಪೈಸೆ ಹೆಚ್ಚಳ. ಈಗ ಮತ್ತೆ ಮೂರನೇ ಬಾರಿಗೆ ದರ ಹೆಚ್ಚಳ ಆಗಿದೆ. ತೈಲ ದರ ಬರೆ ಹೇಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಪೆಟ್ರೋಲ್ ಮೇ 15ನೆಯ ತಾರೀಕು 102 ರೂಪಾಯಿ 96 ಪೈಸೆ, ಅಂದ್ರೆ 3 ರೂಪಾಯಿ 25 ಪೈಸೆ ಏರಿಕೆ ಆಗಿತ್ತು. ಮೇ 19ನೇ ತಾರೀಕು ಪೆಟ್ರೋಲ್ ಬೆಲೆ 107 ರೂಪಾಯಿ 12 ಪೈಸೆ, ಅಂದ್ರೆ 99 ಪೈಸೆ ಏರಿಕೆ ಆಯಿತು. ಮೇ 23ನೇ ತಾರೀಕು ಅಂತಂದ್ರೆ ಇವತ್ತು ಪೆಟ್ರೋಲ್ನ ಬೆಲೆ 108 ರೂಪಾಯಿ 10 ಪೈಸೆ, ಅಂದರೆ 94 ಪೈಸೆ ಏರಿಕೆ ಆಗಿದೆ. ಒಟ್ಟು 10 ದಿನದ ಅಂತರದಲ್ಲಿ ಎಷ್ಟೆಷ್ಟು ಏರಿಕೆ ಆಯಿತು ಅನ್ನೋದರ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಿ. ಇನ್ನು ಡೀಸೆಲ್ ಬೆಲೆ ಎಷ್ಟಾಗಿದೆ? ಮೇ 15ನೇ ತಾರೀಕು 90 ರೂಪಾಯಿ 99 ಪೈಸೆ, ಅಂದರೆ 3 ರೂಪಾಯಿ 11 ಪೈಸೆ ಏರಿಕೆ ಆಗಿತ್ತು. ಮೇ 19ನೇ ತಾರೀಕು ಡೀಸೆಲ್ನ ಬೆಲೆ 95 ರೂಪಾಯಿ 4 ಪೈಸೆ ಇತ್ತು, ಅಂದರೆ 94 ಪೈಸೆ ಆ ದಿನಕ್ಕೆ ಏರಿಕೆ ಆಗಿತ್ತು. ಇನ್ನು ಮೇ 23 ಇವತ್ತು ಡೀಸೆಲ್ನ ದರ ಎಷ್ಟು ಅಂತ ಕೇಳಿದ್ರೆ 95 ರೂಪಾಯಿ 98 ಪೈಸೆ, 95 ಪೈಸೆ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಬರೀ ಪೆಟ್ರೋಲ್ ಡೀಸೆಲ್ ಬೆಲೆ ಮಾತ್ರ ಅಲ್ಲ, ಎಲ್ಲದರ ಬೆಲೆಯೂ ಕೂಡ ಜಾಸ್ತಿ ಆಗ್ತಾನೆ ಇದೆ. ಜನ ಸಂಕಷ್ಟದಲ್ಲಿದ್ದಾರೆ. ಸಂಬಳ ಜಾಸ್ತಿ ಆಗ್ತಾ ಇಲ್ಲ, ಆದರೆ ಎಲ್ಲದರ ದರ ಮಾತ್ರ ಜಾಸ್ತಿ ಆಗ್ತಾ ಇದೆ. ಪೆಟ್ರೋಲ್ ಜಾಸ್ತಿ ಆದರೆ ಇದು ಬೇರೆದೆಲ್ಲ ವಸ್ತುಗಳೆಲ್ಲ ಕಾಸ್ಟ್ಲಿ ಆಗುತ್ತಲ್ಲ, ಅದು ಸ್ವಲ್ಪ ಐ ಥಿಂಕ್ 1-2 ಮಂತ್ಸ್ನಲ್ಲಿ ಕಮ್ಮಿ ಮಾಡಿದ್ರೆ ಆಗುತ್ತೆ. ಬೇಕಾದ್ರೆ ಎಲ್ಲ ದೇಶದಲ್ಲಿ ಜಾಸ್ತಿ ಆಗಿದೆ ಅಲ್ಲ, ಸ್ವಲ್ಪ ನಾವು ತಾಳ್ಮೆ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. 1-2 ಮಂತ್ಸ್ ಆದಮೇಲೆ ಅಕಸ್ಮಾತ್ ಥಿಂಗ್ಸ್ ಓಕೆ ಆದರೆ ಐ ಥಿಂಕ್ ಕಮ್ಮಿ ಮಾಡಬೇಕು. ಕಮ್ಮಿ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ತಿರ್ಗಾ ನಮಗೆ. ಎಲ್ಲ ಹತ್ರ ಮೇಲೆ ಬಡರ್ ಬಗ್ರ ಮೇಲೆ ಎಳಿತಾ ಇದ್ದಾರೆ. ಎಲ್ಲ ಮದ್ಯಪಾನ, ಡೀಸೆಲ್ಲು ಎಲ್ಲ ಇದು ಮಾಡ್ತಾ ಇದ್ದಾರೆ. ಏನು ಮಾಡೋದು? ಎಲ್ಲ ಜನಕ್ಕೆ ಬಡರ್ ಬಗ್ರ ತುಂಬ ತೊಂದರೆ ಆಗ್ತಿದೆ. ಏನು ಮಾಡೋಕ್ಕಾಗುತ್ತೆ? ಜೀವನ ಮಾಡೋದೇ ಕಷ್ಟವಾಗಿ ಹೋಗೋದೆ. ಮುಂದೆ ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಸ್ಯಾಲ್ರಿಗಳು ಮಾತ್ರ ಅಷ್ಟೇ ಇರುತ್ತೆ, ದಿನಕ್ಕೂ ಮಾತ್ರ ಏರ್ತಾ ಇರ್ತದೆ. ಇದು ಮಾತ್ರ ಬಡರ್ ಬಗ್ರು ಏನು ಜೀವನ ಮಾಡೋಕ್ಕಾಗುತ್ತೆ? ಏನು ಕಾಡೋದು? ನ್ಯಾಣಕ್ಕೆ ಸಾಯ್ಬೇಕಷ್ಟೇ. ಜೀವನ ಮಾಡೋದೇ ಕಷ್ಟವಾಗೋದಲ್ಲ, ಏನು ಸರ್ ಮಾಡೋದು? ಹಿಂಗಾಗಿದೆಯಲ್ಲ. ದಿನ 2-2 ರೂಪಾಯಿ ಜಾಸ್ತಿ ಮಾಡ್ತಾರೆ. ಹೇಗೆ ಮತ್ತೆ ಜೀವನ ಅಂತ? ಜೀವನ ಕಷ್ಟ ಆಗುತ್ತೆ. ಯಾಕಂದರೆ ಇವ್ರ ಸಂಬಳಗಳು ಜಾಸ್ತಿ ಕೊಡೋರು ಏಕದಮ್ ಜಾಸ್ತಿ ಮಾಡಲ್ಲ. ಅದರಿಂದ ತೊಂದರೆ ಆಗುತ್ತೆ. ಇವರು ಟ್ಯಾಕ್ಸ್ಗಳು ಇದು ಮಾಡಿ ಪೆಟ್ರೋಲ್ ರೇಟು ಕಡಿಮೆ ಮಾಡಬೇಕು. ನಮಗೆ ತಿಂಗಳಿಗೆ ಹೆಚ್ಚು ಕಡಿಮೆ ಒಂದು 800 ರೂಪಾಯಿ ಜಾಸ್ತಿ ಆಗ್ತಾಯಿದೆ. ಈ ಜಾಸ್ತಿ ಆಗಿರೋದ್ರಿಂದ ಆಯ್ತಾ ತೊಂದರೆ ಆಗುತ್ತೆ. ಕಳೆದ 10 ದಿನಗಳಲ್ಲಿ 3 ಬಾರಿ ಪೆಟ್ರೋಲ್ ಜೊತೆಗೆ ಡೀಸೆಲ್ ಬೆಲೆ ಏರಿಕೆ ಆಗುವ ಮೂಲಕ ವಾಹನ ಸವಾರಿಗೆ ಶಾಕ್ ಆಗಿದೆ. ಇಂದು ಕೂಡ ಪೆಟ್ರೋಲ್ ಜೊತೆಗೆ ಡೀಸೆಲ್ ಬೆಲೆ ಕೂಡ ಸುಮಾರು 90ರಿಂದ 95 ಪೈಸೆಯಷ್ಟು ಏರಿಕೆ ಆಗಿರ್ತಕ್ಕಂಥದ್ದು. ನಾನೀಗ ಒಂದು ಪೆಟ್ರೋಲ್ ಬಂಕ್ನಲ್ಲಿದ್ದರೆ ದೃಶ್ಯದಲ್ಲಿ ನಿಮಗೆ ಹಿಂಭಾಗದಲ್ಲಿ ತೋರಿಸ್ತೀನಿ. ಈಗಾಗಲೇ ಕಳೆದ 10 ದಿನಗಳಿಂದಲೂ ಕೂಡ ನಿರಂತರವಾಗಿ ಪೆಟ್ರೋಲ್ ಜೊತೆಗೆ ಡೀಸೆಲ್ ಬೆಲೆ ಏರಿಕೆ ಆಗ್ತಕ್ಕಂಥದ್ದು. ಇದರಿಂದಾಗಿ ಸಹಜವಾಗಿಯೇ ವಾಹನ ಸವಾರಿಗೆ ಸಂಕಷ್ಟ ಆಗಿದೆ ಅಂತ ಹೇಳ್ಬೋದು. ಸುಮಾರು ಪೆಟ್ರೋಲ್ ಬೆಲೆ 93 ಪೈಸೆಯಷ್ಟು ಏರಿಕೆ ಆಗಿದೆ. ಮತ್ತೊಂದು ಕಡೆ ಡೀಸೆಲ್ 95 ಪೈಸೆ ಇರತಕ್ಕಂಥದ್ದು. ಏನು ನಿನ್ನೆವರೆಗೂ ಕೂಡ ಡೀಸೆಲ್ 96 ರೂಪಾಯಿ 6 ಪೈಸೆಯಷ್ಟಿತ್ತು, ಇಂದು ಅದು
97 ರೂಪಾಯಿ 1 ಪೈಸೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಇದು ಡೀಸೆಲ್ 95 ಪೈಸೆ ಏರಿಕೆ ಆಗಿದೆ. ಏನು ಮೊದಲನೇದಾಗಿ 15ನೇ ಮೇ ತಾರೀಕಿಗೆ ಮೊದಲನೇ ಬಾರಿಗೆ ಪೆಟ್ರೋಲ್ ಜೊತೆಗೆ ಡೀಸೆಲ್ ಬೆಲೆ ಏರಿಕೆ ಆಗ್ತದೆ. ಇದೀಗ 3ನೇ ಬಾರಿಗೆ ಅಂದರೆ ಕಳೆದ ಮಂಗಳವಾರ ಅಷ್ಟೇ ಕೂಡ ಪೆಟ್ರೋಲ್ ಜೊತೆಗೆ ಡೀಸೆಲ್ ಬೆಲೆ ಏರಿಕೆ ಆಗಿತ್ತು. ಅದಾದ ಬಳಿಕ ಈಗ 4 ದಿನಗಳ ಬಳಿಕ ಮತ್ತೆ ಇದೀಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ಪೆಟ್ರೋಲ್ 93 ಪೈಸೆಯಷ್ಟು ಆಗಿದೆ. ನಿನ್ನೆವರೆಗೂ ಕೂಡ ಪೆಟ್ರೋಲು 108 ರೂಪಾಯಿ 12 ಪೈಸೆಯಷ್ಟು ಇತ್ತು. ಇದೊಂದು 109 ರೂಪಾಯಿ 5 ಪೈಸೆ ಆಗಿರ್ತಕ್ಕಂಥದ್ದು. ಯಾಕಂತಂದರೆ ಮೇಲಿಂದ ಮೇಲೆ ಪೆಟ್ರೋಲ್ ಜೊತೆಗೆ ಡೀಸೆಲ್ ಬೆಲೆ ಏರಿಕೆ ಆಗ್ತಕ್ಕಂಥದ್ದು ಸಹಜವಾಗಿಯೇ ಮಧ್ಯಮ ವರ್ಗದವರ ಜೊತೆಗೆ ಬಡವರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತದೆ. ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ವಾಹನಗಳ ಮೇಲೆ ಅವಲಂಬನೆ ಇರ್ತಾರೆ. ಅವರ ಪ್ರತಿಯೊಂದು ಕೆಲಸಗಳು ಕೂಡ ಅವರು ಬೈಕನ್ನು ಅವಲಂಬಿಸಿರ್ತಾರೆ. ಈ ಸಂದರ್ಭದಲ್ಲಿ ಮೇಲಿಂದ ಮೇಲೆ ಪೆಟ್ರೋಲ್ ಜೊತೆಗೆ ಡೀಸೆಲ್ ಬೆಲೆ ಏರಿಕೆ ಆದರೆ ಸಹಜವಾಗಿಯೇ ವಾಹನ ಸವಾರಿಗೆ ಸಂಕಷ್ಟ ಆಗ್ತದೆ. ಯಾಕಂತಂದರೆ ಕಳೆದ 10 ದಿನಗಳಲ್ಲಿ 3 ಬಾರಿ ಏರಿಕೆ ಆಗಿರ್ತಕ್ಕಂಥದ್ದು ಸಹಜವಾಗಿಯೇ ವಾಹನ ಸವಾರಿಗೆ ಸಾಕಷ್ಟು ಸಂಕಷ್ಟವಾಗಿದೆ. ಈ ಬಗ್ಗೆ ಇಲ್ಲಿ ಮಾತಾಡೋ ಜೊತೆಗೆ ವಾಹನ ಸವಾರಿದ್ದಾರೆ, ಅವರು ಮಾತಾಡೋ ಕೆಲಸವನ್ನು ಮಾಡೋಣ. ಪೆಟ್ರೋಲ್ ಜೊತೆಗೆ ಡೀಸೆಲ್ ಬೆಲೆ ಏರಿಕೆ ಅವರಿಗೆ ಯಾವ ರೀತಿ ಸಂಕಷ್ಟ ಆಗಿದೆ ಅಂತೇಳಿ. ಈಗ ಕಳೆದ 10 ದಿನಗಳಲ್ಲಿ ಪೆಟ್ರೋಲ್ ಜೊತೆಗೆ ಡೀಸೆಲ್ ಬೆಲೆ 3 ಬಾರಿ ಏರಿಕೆ ಆಗಿದೆ. ಮೊದಲನೇ ಬಾರಿಗೆ 4 ರೂಪಾಯಿದಷ್ಟು ಏರಿಕೆ ಆಯಿತು. ಅದಾದ ಬಳಿಕ 90 ಪೈಸೆ, 95 ಪೈಸೆ, ಈಗ ಮೇಲಿಂದ ಮೇಲೆ ಏರಿಕೆ ಆಗ್ತದೆ. ಇದರಿಂದ ನಮಗೆಲ್ಲ ಏನು ತೊಂದರೆ ಆಗ್ತದೆ ಅಂತ ಸರ್, ಈ ಥರ ಮಾಡೋದ್ರಿಂದ ದಿನನಿತ್ಯ ಪ್ರತಿಯೊಂದು ದಿನ ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋದ್ರಿಂದ ನಾವು ಒಂದು ದಿನಗೂಲಿ ದುಡಿತಕ್ಕಂಥ ಕಾರ್ಮಿಕರು ನಮಗೆ ಪ್ರತಿದಿನ ಇದು ಪೆಟ್ರೋಲ್ ಬೇಕಾಗ್ತದೆ. ಅಂಥ ಸಂದರ್ಭದೊಳಗೆ ಇದು ದಿನ ಪ್ರತಿದಿನ ಏರ್ಬಿಟ್ರೆ ಎಲ್ಲ ಇದು ಒಂದು ಏರ್ಬಿಟ್ಟು ಪ್ರತಿಯೊಂದು ಎಲ್ಲ ದುಬಾರಿ ಆಗ್ತಂತ ಹೋಗ್ತಾ ಇದ್ದಾವೆ. ಅದಕ್ಕೆ ನಮ್ಮ ಜೀವನ ನಡೆಸಲಿಕ್ಕೆ ಭಾಳಷ್ಟು ಕಷ್ಟ ಆಗ್ತದೆ. ಆದಷ್ಟು ಇದನ್ನು ಒಂದು ಸರ್ಕಾರ ಏನಪ್ಪ ಅಂದರೆ ನಿಯಂತ್ರಣ ಮಾಡಬೇಕು ಅಂತಕ್ಕಂಥ ನಮ್ಮ ಉದ್ದೇಶ ಸರ್. ಯಾಕಂತಂದರೆ ಒಂದಿನದಲ್ಲ, ನೀವು ನಿನ್ನೆ ಒಂದು ರೇಟ್ ಇರ್ತದೆ, ಬೆಳಗ್ಗೆ ಬರುತ್ತೆ ಇನ್ನೊಂದು ರೇಟ್ ಆಗಿಬಿಡ್ತದೆ, ಚೇಂಜ್ ಆಗಿಬಿಡ್ತದೆ ಸರ್. ನಿನ್ನೆ ಇದ್ದಂಥ ರೇಟು ಇವತ್ತು ಇರೋಂಗಿಲ್ಲ. ಪ್ರತಿದಿನ ಏರ್ಕೊಂತ ಹೋದಂದ್ರೆ ನಿತ್ಯ ನಾವು ಒಂದು ಪೆಟ್ರೋಲನ್ನು ಹಾಕ್ಸ್ಕೊಳ್ಳೋಕೆ ಬಂದಾಗ ಬರೀ ಪೆಟ್ರೋಲ್ಗೆ ಬೆಳಿಬೇಕಾಗ್ತದೆ ರೊಕ್ಕನ. ಹಾಗಾಗಿ ಸ್ವಲ್ಪ ಸರ್ಕಾರದವ್ರು ಈ ಒಂದು ಇದ್ರ ಬಗ್ಗೆ ಗಮನ ಹರಿಸ್ಕೊಂಡು ಆದಷ್ಟು ಕಡಿಮೆ ಮಾಡ್ಕೊಂಡು ನಾವು ಒಂದು ಉದ್ದೇಶ ಸರ್. ಅಂದರೆ ವಾಹನ ಸವಾರು ಹೇಳೋದಂತೇಳಿದ್ರೆ ನಾವು ಮಧ್ಯಮ ವರ್ಗದವರು ನಾವು ದುಡಿಯುವಂಥ ಹಣ ಬರೀ ಪೆಟ್ರೋಲ್ ಜೊತೆಗೆ ಡೀಸೆಲ್ಗೆ ಆಗ್ತದೆ. ಹೀಗಾಗಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಜೊತೆಗೆ ಡೀಸೆಲ್ ಬೆಲೆಯನ್ನು ನಿಯಂತ್ರಣ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕಂತೇಳಿ ವಾಹನ ಸವಾರು ಹೇಳ್ತಕ್ಕಂಥದ್ದು. ಕೊಪ್ಪಳಿಂದ ಕ್ಯಾಮ್ರಾಮನ್ ಸಮೀರ್ ಜೊತೆ ದೊಡ್ಡೇಶ್ವರಿಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಅವಾಗೆಲ್ಲ ಹೇಳ್ತಿದ್ರು GST ಅಂಡರ್ ಬಂದರೆ ಕಮ್ಮಿ ಆಗುತ್ತೆ ಅಂತೇಳಿ. ಏನೂ ಹಾಕಿಲ್ಲ, ಏನೂ ಮಾಡಿಲ್ಲ. ಸೊ ಇವಾಗೆಲ್ಲ ನಾವು ಅನುಭವಿಸ್ಬೇಕು. ಸಡನ್ ಮಾಡ್ತಾರೆ. ನಾವು ಬಡವರೆಲ್ಲ ಏನು ಮಾಡೋದು ಸರ್? ಈ ಥರ ಕೆಲಸ ಹೋಗೋದು, ನಾವು ಸೆಕ್ಯೂರಿಟಿ ಕೆಲಸ ಮಾಡ್ತೀವಿ ನಾವು. ಈ ಥರ ಇದನ್ನ ಪರಿಸ್ಥಿತಿ ಎಲ್ಲ ದಿನ ನಮಗೆ ತುಂಬ ತೊಂದರೆ ಆಗುತ್ತದೆ. ಏನೋ ಒಂದ್ಸಲಿ ರೈಸ್ ಮಾಡ್ಬೋದು, ಅವಾಗ ಮಾಡ್ಕೊಂಡಿದ್ರೆ ನಮ್ಮದ ದುಡ್ಡು ಯಾವಾಗಲೂ ಇರ್ತದೆ ಸರ್. ನಾವು ತಿಂಗಳಿಗಂಚು ನಾವು ನೋಡ್ಕೊಂಡಿರ್ಬೇಕು ಹಣಗಳು. ಅದಕ್ಕೆ ನಮ್ಮದ ಹಣಗಳಿರಲ್ಲ. ಇದ್ರ ಬಡವರಿಗೆ ಈ ಥರ ಮಾಡಿದ್ರೆ ಹೆಂಗ್ ಮಾಡೋದು? ಬಡವರುಗಳು ಏನ್ ಮಾಡೋದು ಸರ್? ಜೀವನ ಮಾಡಕ್ಕೆ ನಾವು ಬಡವರು ವಿಷ ಕೊಟ್ಬಿಡಿ ಸತ್ತೋಯ್ತೀವಿ. 40 ರೂಪಾಯಿನೇ ಕೊಡ್ತಾರೆ. 50 ರೂಪಾಯಿಗಳ ಗಾಡಿಯಿಂದ ಇಳ್ದೋಯ್ತಾರೆ. ಏನ್ ಮಾಡೋದು ಸರ್ ಬಡವರು? ಎಲ್ಲ ಇವತ್ತು ರೈಟ್ ಜಾಸ್ತಿ ಇದೆ. 2 ರೂಪಾಯಿ CNG ರೇಟ್ ಜಾಸ್ತಿ ಆಗಿದೆ, ಪೆಟ್ರೋಲ್ ರೇಟ್ ಜಾಸ್ತಿ, ಡೀಸೆಲ್ ರೇಟ್. ಏನ್ ಮಾಡೋದು ಸರ್ ಬಡವರು? ಏನ್ ಮಾಡಕ್ಕಾಗಲ್ಲ ಸರ್. ಏನ್ ಮಾಡಕ್ಕಾಗಲ್ಲ, ಇನ್ನೇನ್ ಮಾಡಕ್ಕಾಗತ್ತೆ? ಏನಾದ್ರು ವಿಷ ಕೊಟ್ಬಿಟ್ಟು ಸತ್ತೋಯ್ತೀವಿ ಆಟೋ ಡ್ರೈವರ್ಗಳು. ನಮಗೆಲ್ಲ ತುಂಬ ತೊಂದರೆ ಬರ್ತಾ ಇದೆ. ಕೂಲಿ ಕೆಲಸ ಮಾಡೋರು, ಸಾಮಾನ್ಯ ವರ್ಗದವ್ರಿಗೆ ಎಲ್ಲರಿಗೂ ತೊಂದರೆ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.